ಎನ್ಐಎಯಿಂದ 3 ಶಂಕಿತ ಉಗ್ರರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ, ನೋಡ್ತಾ ಹೋಗೋಣ. ಎನ್ಐಎನಿಂದ 3 ಶಂಕಿತ ಉಗ್ರರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ತೀವ್ರ ವಿಚಾರಣೆಯನ್ನ ಎನ್ಐಎ ನಡೆಸ್ತಾ ಇದೆ. ಅಂದರೆ ಆ ಆರೋಪಿಗಳ ಪ್ಲಾನ್ ಏನಿತ್ತು, ಆ ಆಡಿಯೋಗಳಲ್ಲಿ ಏನಿದೆ, ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಎನ್ಐಎ ತನ್ನ ತನಿಖೆ ಮತ್ತು ವಿಚಾರಣೆಯನ್ನು ಮುಂದುವರಿಸಿದೆ. ಏನೆಲ್ಲ ಚಟುವಟಿಕೆಯನ್ನು ಮಾಡಿದ್ರು ಅನ್ನೋದರ ಬಗ್ಗೆ ನಡೀತಾ ಇರುವಂಥ ತನಿಖೆ, ಉಗ್ರ ನಾಸೀರ್ ಹೇಳಿದ್ದ ಅಡ್ರೆಸ್, ಮೊಬೈಲ್ ಬಗ್ಗೆ ತನಿಖೆ ಮುಂದುವರೆದಿದೆ. ಇನ್ನು 3 ಶಂಕಿತ ಉಗ್ರರನ್ನ ಪ್ರತ್ಯೇಕವಾಗಿ ಎನ್ಐಎ ವಿಚಾರಣೆಯನ್ನು ನಡೆಸ್ತಾ ಇರೋದು. ಹೌದು, ಔಷಧಿ ಬಾಕ್ಸ್ಗಳು ಅಂತ ಕೆಲ ಮೊಬೈಲ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಈ ಶಂಕಿತರು ಪ್ಲ್ಯಾನ್ನ ಮಾಡ್ಕೊಂಡಿರ್ತಾರೆ. ಎಲ್ಲ ಆಯಾಮದಲ್ಲಿ ತನಿಖೆ ಮತ್ತು ವಿಚಾರಣೆ ಮುಂದುವರೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ. ವಿಶ್ವ, ಎನ್ಐಎ 3 ಶಂಕಿತ ಉಗ್ರರನ್ನ ಬಂಧನ ಮಾಡಿ ವಿಚಾರಣೆಗೆ ಒಳಪಡಿಸಿದೆ. ಸೊ ಇವರ ಬಂಧನ ಪ್ರಕ್ರಿಯೆ, ವಿಚಾರಣೆ, ಈ ಕುರಿತ ಹೆಚ್ಚಿನ ಮಾಹಿತಿ ಏನೆಲ್ಲ ಲಭ್ಯವಾಗ್ತಾ ಇದೆ? ದಿವ್ಯಾ, ಮೊದಲೇದಾಗಿ ಈ ಒಂದು ಪ್ರಕರಣ ಏನಿದೆ, ಎನ್ಐಎ ದಾಳಿ ಏನಿದೆ, ಇದರಲ್ಲಿ ಪ್ರಮುಖವಾಗಿ ಏನು ದುಷ್ಕರ್ಮಿಗಳು, ಶಂಕಿತ ಉಗ್ರರು ಮಾಡಿದಂತಹ ಒಂದು ಕೃತ್ಯಕ್ಕೆ ಪ್ಲಾನ್ ಏನ್ ಮಾಡಿದ್ರಲ್ಲ, ಆ ಪ್ಲಾನ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಆಂಗಲ್ ನಲ್ಲಿ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ರು. ತನಿಖೆಯನ್ನು ನಡೆಸಿ ಕೆಲವೊಂದು ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡಿದ್ರು. ಅದಾದ ಮೇಲೆ ಈ ಒಂದು ಜುನೈದ್ ಬಗ್ಗೆ ತಾಯಿ ಉನ್ನಿಸಾಳನ್ನು ಕೂಡ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ 3 ತೀವ್ರ ವಿಚಾರಣೆ ನಡೀತಾ ಇದೆ. ಇದರಲ್ಲಿ 3 ಶಂಕಿತ ಉಗ್ರರನ್ನ ಪ್ರತ್ಯೇಕವಾಗಿ ಕೂರಿಸಿಕೊಂಡು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಔಷಧಿ ಬಾಕ್ಸ್ಗಳಾಗಿರ್ಬೋದು ಮತ್ತು ಕೆಲ ಮೊಬೈಲ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿರುವಂತದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ಔಷಧಿ ಬಾಕ್ಸ್ಗಳಲ್ಲಿ ಇಟ್ಟು ಮೊಬೈಲ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಗೊತ್ತಾಗ್ತಾ ಇದೆ. ಈ ಶಂಕಿತ ನಾಗರಾಜ್ ಏನಿದ್ದಾನೆ, ಈತ ಇದರಲ್ಲಿ ಸಿದ್ಧಹಸ್ತನಾಗಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಹಲವು ಮೊಬೈಲ್ಗಳನ್ನ ಈ ಉಗ್ರ ನಾಸೀರ್ ಹೇಳಿದಂತಹ ಅಡ್ರೆಸ್ ಗಳಿಗೆ ನೀಡೋದಕ್ಕೂ ಕೂಡ ನಾಗರಾಜ್ ಮುಂದಾಗಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮೊಬೈಲ್ಗಳನ್ನ ಎಲ್ಲಿಗೆ ತಲುಪಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು, ಅಂದ್ರೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕೆಲ ಆಡಿಯೋಗಳನ್ನ ರೆಕಾರ್ಡ್ ಮಾಡಿ ಅವುಗಳನ್ನ ಬೇರೆಯವ್ರಿಗೂ ಕೂಡ ಈ ನಾಗರಾಜ್ ಕಳಿಸ್ತಾ ಇದ್ದ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇರುವಂತದ್ದು. ನಾಸೀರ್ ಹೇಳದಂತೆ ಕೆಲಸ ಮಾಡ್ತಾ ಇದ್ದಂತೆ ಈ ನಾಗರಾಜ್. ಕಳೆದ 6 ತಿಂಗಳಿಂದಲೂ ಕೂಡ ಈ ನಾಗರಾಜ್ ಚಟುವಟಿಕೆ ಏನಾಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜುನೈದ್ ಬಗ್ಗೆ ತಾಯಿ ಉನ್ನಿಸಾಳನ್ನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಇನ್ನು ಎನ್ಐಎ ಹುಡುಕ್ತಾ ಇರುವಂತಹ ಮೋಸ್ಟ್ ವಾಂಟೆಡ್ ಉಗ್ರ ಜುನೈದ್ ಏನಿದ್ದಾನೆ, ಈತ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತದ್ದು. ಮುಸ್ಲಿಂ ರಾಷ್ಟ್ರಗಳಲ್ಲಿ ಆಶ್ರಯ ಕೂಡ ಪಡ್ಕೊಂಡಿದ್ದಾನೆ ಈತನ ಒಂದು ಏನು ಇನ್ಸ್ಟ್ರಕ್ಷನ್ಸ್ ಏನಿದೆ ಅದ್ರ ಬಗ್ಗೆನೆ ಆದ ಒಂದು ಆಂಗಲ್ ನಲ್ಲಿ ಇಲ್ಲಿ ಒಂದು ಆಪರೇಟ್ ಆಗ್ತಾ ಇದ್ದಿದ್ದೆಲ್ಲ. ಟಿ ನಾಸೀರ್ ಮಧ್ಯನೂ ಕೂಡ ಈತ ಹಣದ ವ್ಯವಹಾರವನ್ನು ಕೂಡ ಇಟ್ಟಿದ್ದ. ಇನ್ನು ಈ ಜುನೈದ್ ತಾಯಿ ಏನು ಉನ್ನೀಸಾ ಏನಿದ್ದಾಳೆ, ಈಕೆಗೆ ಈ ಟಿ ನಾಸೀರ್ ಹಣದ ಸಹಾಯ ಮಾಡ್ತಿದ್ದ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇರುವಂತದ್ದು. ಅಂದ್ರೆ ಬ್ಯಾಂಕ್ ಅಕೌಂಟ್ಗಳಿಗೂ ಕೂಡ ಇದು ಸಂದಾಯ ಆಗಿತ್ತು ಹಣ ಅನ್ನೋ ಒಂದು ಆಂಗಲ್ ನಲ್ಲಿ ಅನುಮಾನ ಇದೆ. ಹೀಗಾಗಿ ಬ್ಯಾಂಕ್ಗಳಿಗೆ ಯಾವ ರೀತಿಯಾಗಿ ಹಣ ಸಂದಾಯ ಆಗ್ತಾ ಇತ್ತು ಮತ್ತು ಎಷ್ಟು ಹಣ ಹೋಗಿತ್ತು ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ತನಿಖೆ ಮಾಡಲಾಗ್ತಾ ಇದೆ ಮತ್ತು ಉನ್ನಿಸಾಳನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನು ಎಸ್ಐ ಚಾಂದ್ ಪಾಷಾ ಏನಿದ್ದಾನೆ, ಈತ ನಾಸೀರ್ ಹೇಳೋ ಪ್ರತಿ ವಿಚಾರದ ಬಗ್ಗೆನೂ ಕೂಡ ಗಮನ ವಹಿಸ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಉನ್ನೀಸಾ, ನಾಗರಾಜ್ ಮತ್ತು ಚಾಂದ್ ಪಾಷಾ ಕೆಲವು ವಿಚಾರಗಳೇನೇನಿದೆ ಇವೆಲ್ಲವೂ ಕೂಡ ಇವ್ರ ಮಧ್ಯೆ ಡಿಸ್ಕಸ್ ಆಗ್ತಾ ಇತ್ತು ಮತ್ತು ನಾಸೀರ್ ಹೇಳಿದ್ದಾನೆ ಇಬ್ಬರಿಗೆ ಹೇಳಿ ಕಳಿಸ್ತಾ ಇದ್ದಂತೆ ಈ ಚಾಂದ್ ಪಾಷಾ. ಸದ್ಯ 3 ಶಂಕಿತರನ್ನ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ ಮತ್ತು ಉಗ್ರ ಕೃತ್ಯಕ್ಕೆ ಕುಮ್ಮಕ್ಕು ಕೊಟ್ಟಂತಹ ಆರೋಪದ ಮೇಲೆ ಇವರಿಗೆ ಲೆಫ್ಟ್ ರೈಟ್ ತೆಗೆದುಕೊಳ್ಳುವಂತಹ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಇವರ ಪಾತ್ರದ ಬಗ್ಗೆ ತನಿಖೆ ಕೂಡ ನಡೀತಾ ಇರುವಂತದ್ದು. ಯಾಕಂದ್ರೆ ಉಗ್ರರ ಕೃತ್ಯಗಳಿಗೆ ಸಪೋರ್ಟ್ ಮಾಡುವಂತದ್ದು ಮತ್ತು ಉಗ್ರರ ಒಂದು ವಿಧ್ವಂಸಕ ಕೃತ್ಯಕ್ಕೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಮತ್ತು ಇಲ್ಲಿ ಆಪರೇಟ್ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಸಾಥ್ ಕೊಡುವಂಥದ್ದು ಇದು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಒಂದಾಗುತ್ತೆ. ಹೀಗಾಗಿ 3 ವಿಚಾರಣೆ ನಡೀತಾ ಇದೆ. ಮತ್ತೆ ಇವರಿಗೆ ಏನಾದ್ರೂ ಬೆನ್ನೆಲುಬಾಗಿ ಮತ್ತೆ ಬೇರೆಯವರು ಏನಾದ್ರೂ ನಿಂತಿದ್ರೆ ಅವ್ರಿಗೂ ಕೂಡ ಖಂಡಿತವಾಗ್ಲೂ ಅವರನ್ನ ಟ್ರಾಪ್ ಮಾಡುವಂತಹ ಮತ್ತು ಅವರನ್ನು ಕೂಡ ಬಂಧಿಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಹೀಗಾಗಿ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಕೆಲವೊಂದು ಮಹತ್ವದ ಮಾಹಿತಿಗಳನ್ನು ಕೂಡ ಇವರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಇನ್ನಷ್ಟೇ ಹೊರಗಡೆ ಬರಬೇಕಾಗಿದೆ. ಎನ್ಐಎ ಯಾವಾಗ ಪ್ರೆಸ್ ಬ್ರೀಫಿಂಗ್ ಅನ್ನು ಕೊಡುತ್ತೆ ಆ ಸಂದರ್ಭದಲ್ಲಿ ಇನ್ನಷ್ಟು ಸ್ಫೋಟಕ ವಿಷಯಗಳು ಕೂಡ ಹೊರಗಡೆ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.